ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದಿನ ಪಂಚಾಂಗದ ವಿವರಗಳನ್ನು ನೋಡುವ ಸಮಯ. ಇಂದು ತಾರೀಖ್ 15/7/2026 ಬುಧವಾರ, ಶ್ರೀಶಕ 1948. ಕೆಲವರು 49 ಅಂತ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಇದು 48, 1948 ಇನ್ನೂ ನಡೀತಾ ಇದೆ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸದ ಶುಕ್ಲ ಪಾಡ್ಯ ಅಂದರೆ ಪ್ರತಿಪತ್ ಮೊದಲನೇ ದಿವಸ. ಇನ್ನು ನಕ್ಷತ್ರ ಪುಷ್ಯ ನಕ್ಷತ್ರ ರಾತ್ರಿ 9:46 ಇರುತ್ತೆ. ನಂತರ ಆಶ್ಲೇಷ. ಪುಷ್ಯ ನಕ್ಷತ್ರ ಪ್ರಬಲವಾಗಿದೆ. ಪುಷ್ಯ ನಕ್ಷತ್ರವು ದೇವಗುರು ಬೃಹಸ್ಪತಿಗೆ ಕೃಪೆಗೆ ಸಂಬಂಧಿಸಿದ ಅತ್ಯಂತ ಶುಭ ನಕ್ಷತ್ರಗಳಲ್ಲಿ ಒಂದಾಗಿದೆ. ಧರ್ಮ, ಜ್ಞಾನ, ಗುರುಭಕ್ತಿ, ಸತ್ಕಾರ್ಯಗಳಿಗೆ ಇದು ಪ್ರಶಸ್ತವಾಗಿದೆ. ಹರ್ಷಣ ಯೋಗ ಬೆಳಗ್ಗೆ 8:04 ನಂತರ ವಜ್ರಯೋಗ ಬರುತ್ತೆ. ಹರ್ಷಣ ಯೋಗ ಸಂತೋಷ, ಉತ್ಸಾಹ ಮತ್ತು ಶುಭ ಫಲಗಳನ್ನು ನೀಡುವ ಯೋಗವಾಗಿದೆ. ವಜ್ರಯೋಗದಲ್ಲಿ ಕಾರ್ಯಗಳಲ್ಲಿ ಎಚ್ಚರಿಕೆ ಮತ್ತು ದೃಢತೆ ಅಗತ್ಯ. ಭವಕರಣ ಮಧ್ಯಾಹ್ನ 11:51 ನಂತರ ಬಾಲವಕರಣ. ಭವಕರಣವು ಪೂಜೆ, ದಾನ, ಶುಭಾರಂಭಗಳಿಗೆ ಅನುಕೂಲಕರವಾಗಿದೆ. ಬಾಲವಕರಣ ವಿದ್ಯಾಭ್ಯಾಸ, ಯೋಜನೆ ಮತ್ತು ಹೊಸ ಕಾರ್ಯಾರಂಭಗಳಿಗೆ ಉತ್ತಮ. ಸೌರ ಮಿಥುನ ಮಾಸ 30. ಅಂತಿಮ ದಿನಗಳಲ್ಲಿ ಜ್ಞಾನ, ಸಂವಹನ ಮತ್ತು ವಿಚಾರ ವಿನಿಮಯಕ್ಕೆ ವಿಶೇಷ ಮಹತ್ವ. ಸೂರ್ಯೋದಯ 5:54, ಸೂರ್ಯಾಸ್ತ ಸಂಜೆ 7:11. ರಾಹುಕಾಲ ಮಧ್ಯಾಹ್ನ 12:32 2:12 ಇರುತ್ತೆ. ಚಂದ್ರ ದರ್ಶನದ ವಿಶೇಷ. ಅಮಾವಾಸ್ಯೆಯ ನಂತರದ ಮೊದಲ ಚಂದ್ರ ದರ್ಶನದ ದಿನ ಆಗಿದೆ. ಚಂದ್ರದೇವರ ದರ್ಶನ ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ಶುಭ ಫಲಗಳನ್ನು ತರುತ್ತದೆ ಅಂತ ಒಂದು ನಂಬಿಕೆ. ಈ ದಿನದಿಂದ ಶುಕ್ಲ ಪಕ್ಷದ ಚಂದ್ರಬಲ ವೃದ್ಧಿಯಾಗತೊಡಗುತ್ತೆ. ಇಂದಿನ ಸುಭಾಷಿತ: ಉದಯ ಸವಿತಾ ರಕ್ತೋ ರಕ್ತಾಶ್ವಾಸ್ತ ಸಮಯೇ ತಥಾ ಸಂಪತ್ತೌಚ ವಿಪತ್ತೌಚ ಮಹತೋ ಏಕರೂಪತ. ಸೂರ್ಯನು ಉದಯಿಸುವಾಗಲೂ ಕೆಂಪಗಿರುತ್ತಾನೆ, ಅಸ್ತಮಾನದಲ್ಲೂ ರಕ್ತಾಸ್ತಮಾನೇಹಿ ಅಂದರೆ ಅಸ್ತಮಿಸುವಾಗಲೂ, ಸೂರ್ಯ ಮುಳುಗುವಾಗಲೂ ಕೂಡ ಕೆಂಪು ರಕ್ತ ಕಾಣ್ತಾನೆ. ಹಾಗೆಯೇ ಮಹನೀಯರು ಸುಖದಲ್ಲಿ ಆಗಲಿ ಕಷ್ಟದಲ್ಲಿ ಆಗಲಿ ಒಂದೇ ಸಮಚಿತ್ತರಾಗಿರುತ್ತಾರೆ ಅಂತಕ್ಕಂಥದ್ದು ಇಂದಿನ ಸಂದೇಶ. ಜೀವನದಲ್ಲಿ ಪರಿಸ್ಥಿತಿಗಳು ಬದಲಾಗುತ್ತವೆ, ಆದರೆ ಸ್ಥಿರ ಮನಸ್ಸುಳ್ಳವರು ಮಾತ್ರ ಯಶಸ್ಸನ್ನು ಸಾಧಿಸುತ್ತಾರೆ. ಸುಖ ದುಃಖಗಳಲ್ಲಿ ಸಮಭಾವವನ್ನು ಉಳಿಸಿಕೊಳ್ಳುವುದು ನಿಜವಾದ ಜ್ಞಾನ. ನಮಸ್ಕಾರ ವೀಕ್ಷಕರೇ.